ಹಾಯ್ ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಬಹಳ ದಿನ ಆಯ್ತು ಒಂದು ವ್ಲಾಗ್ ಮಾಡಿ. ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ವಿಧಾನಸೌಧ. ಎಲ್ರು ಆಚೆಯಿಂದ ವಿಧಾನಸೌಧ ನೋಡಿರ್ತೀರಾ ಲೈಫಲ್ಲಿ. ಮೇವುನ ಒಳಗಡೆ ಕರ್ಕೊಂಡು ಹೋಗ್ತೀನಿ. ವಿಧಾನಸೌಧ ಒಳಗಡೆ ವಿಧಾನಸೌಧ ಒಳಗಡೆ ಕರ್ಕೊಂಡು ಹೋಗ್ತೀನಿ ಗಾಯ್ಸ್. ಕರ್ಕೊಂಡೋಗಿ ತೋರಿಸ್ತೀನಿ ಏನಿದೆ ವಿಧಾನಸೌಧದಲ್ಲಿ. ಸಿದ್ದರಾಮಯ್ಯನ ಸಿಕ್ಕರೆ ಹೇಳ್ತೀನಿ, ಸರ್ ಏನ್ ಸರ್ ನೀವು ಹಿಂಗೆ ಹುಡುಗಿರಿಗೆ ಮಾತ್ರ ಫ್ರೀ, ಹುಡುಗರಿಗೂ ಪಾನ್ ಕಾರ್ಡ್ ತಗೊಂಡು ಫ್ರೀ ಮಾಡಿ ಅಂತೆಲ್ಲ ಹೇಳ್ತೀನಿ. ವ್ಲಾಗ್ನ ನೋಡ್ತಾ ಇರಿ. ಭಾಳ ದಿನ ಆದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಚೆನ್ನಾಗಿ ಬರುತ್ತೆ ಅನ್ಕೊಳ್ತೀನಿ. ಅಲ್ಗೋಗಿ ಸಿಗೋಣ. ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ. ನಮ್ಮ ಅಣ್ಣ ತಮ್ಮಂದ್ರು ಒಂದಿಬ್ರು ಬರಬೇಕು, ಇನ್ನೂ ಬಂದಿಲ್ಲ. ಆಲ್ರೆಡಿ ನೋಡಿ ಇಲ್ಲಿ ಒಬ್ಬ ಹೋಗ್ತಾ ಇದ್ದಾನೆ, ಬರ್ತಾನೆ. ಇನ್ನೊಬ್ಬ ಬರಬೇಕು. ಅವನ ಬಂದರೆ ಸೊ ವೈಟ್ ಫೀಲ್ಡ್ ಮೆಟ್ರೋ ಸ್ಟೇಷನ್ ಇಂದ ಇವತ್ತು ನನ್ಗೆ ಅಲ್ಲಿ ಜಾಗ ಇರ್ಲಿ ಇರ್ಲಿ ಇರ್ಲಿ. ಇವನು 10 ರೂಪಾಯಿ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. 10 ರೂಪಾಯಿ ಕೊಟ್ರೆ 100 ರೂಪಾಯಿ ಆಕ್ಟ್ ಮಾಡ್ತಾನೆ. 10 ರೂಪಾಯಿ ಕೊಟ್ರೆ 100 ರೂಪಾಯಿ. ಎಂತ 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 ಜಾಗದಲ್ಲಿ ಕೂರಿಸವ್ರೆ ನೋಡಿ ಫ್ರೆಂಡ್ಸ್ ನನ್ಗೆ. ಮತ್ತೆ ಬಹಳ ದಿನ ಆದ್ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನಾಚಿಕೆ ಮರ್ಯಾದೆ ಎಲ್ಲ ಆಗ್ತಾ ಇದೆ. ಏನಂದ್ರೆ ಜಾಸ್ತಿ ದಿನ ಯೂಟ್ಯೂಬ್ ಅಲ್ಲಿ ಗ್ಯಾಪ್ ಹಾಕ್ಬಿಟ್ರೆ ಫುಲ್ ಬಿಸಿಲು ಐತೆ. ಆಚೆನೆ ಬಿಸಿಲು ಮುಕ್ಲಾರೆ ಹೊಡಿತಾ ಐತೆ. ಜಸ್ಟ್ ಇವಾಗ ತಾನೇ ಮೆಟ್ರೋ ಬಂದಿದೆ, ಬಟ್ ಮೆಟ್ರೋದಲ್ಲಿ ಹತ್ತಂಗಿಲ್ಲ ಗೈಸ್. ಕ್ಲೀನಿಂಗ್ ನಡೀತಾ ಇರುತ್ತೆ. ಸೊ ಕ್ಲೀನಿಂಗ್ ಮುಗಿಸ್ಕೊಂಡು ಹತ್ಬೇಕು. ವೈಟ್ ಫೀಲ್ಡ್ ಮೆಟ್ರೋ ಸ್ಟೇಷನ್ ಇಂದ ವಿಧಾನಸೌಧ ಮೆಟ್ರೋ ಸ್ಟೇಷನ್ಗೆ ಬಂದಾಯ್ತು. ಇವಾಗ ಆಚೆ ಹೋಗೋದಷ್ಟೇ ಬಾಕಿ. ವಿಧಾನಸೌಧ ಹತ್ರ ಬಂದಾಯ್ತು ಗೆಳೆಯರೇ. ಇವಾಗ ಒಳಗಡೆ ಹೋಗೋದೊಂದು ಬಾಕಿ ಇದೆ. ಒಳಗಡೆ ಹೋಗಿ ತೋರಿಸ್ತೀನಿ ಏನೇನಿದೆ ಏನೇನಿಲ್ಲ. ಗಾಯ್ಸ್ ಇಷ್ಟೆಲ್ಲ ಕಾರ್ಗಳು ನಿಂತಿರೋದು ನೋಡಿದ್ರೆ 100% CM ಇದ್ದಾರೆ ಅನ್ಕೊಳ್ತೀನಿ. ನೋಡಿ ಎಷ್ಟು ಸುಡ್ತಾ ಇದೆ ಬಿಸಿಲು. ಸೂರ್ಯನೇ ಕಾಣಿಸ್ತವನೆ ಕಣ್ಗೆ. ಇದೇ ನೋಡಿ ವಿಧಾನಸೌಧ. ನೋಡಿ ಸರ್ಕಾರದ ಕೆಲಸ, ದೇವರ ಕೆಲಸ ಅಂತ. ಎಂಟ್ರಿ ಇಲ್ವಾ ಅಲ್ಲಿದ್ದಾರೆ? ಒಳಗೆ ಎಂಟ್ರಿ ಇಲ್ವೇನೋ? ಎಂಟ್ರಿ ಇಲ್ವಾ ಬ್ರೋ? ಕೆಳಗಡೆಯಿಂದ ಇದೆಯಾ? ಹೋಗ್ಬೋದಾ ಇವಾಗ್ಲೂ? ಎಲ್ಲಿ ತಗೊಳ್ಳೋದು ಅದು? ಬಾ. ಅದೇನೋ ಪಾಸ್ ತಗೋಬೇಕಂತೆ ಗೈಸ್. ಅದೆಲ್ಲಿದೆಯೋ ಏನೋ ಗೊತ್ತಿಲ್ಲ. ಹೌದಾ? ಯಾವ್ದಾವ್ದೋ ನ್ಯೂಸ್ ಚಾನಲ್ ಅವರೆಲ್ಲ ಬಂದಿದ್ದಾರೆ. ನೋಡೋಣ ಯಾರಾದರೂ ಸೆಲೆಬ್ರಿಟಿ ಆ್ಯಂಕರ್ ಸಿಗ್ತಾರ ನಮಗೆ ಅಂತ. ಬಿಡಲ್ಲ ಸರ್? ಬಿಡಲ್ಲ. ಅಧಿವೇಶನ ನಡೀತಾ ಇತ್ತಾ? ಓಕೆ. ನೆನ್ನೆ ಎಲ್ಲ ಬಿಟ್ರಾ? ಓಕೆ ಸರ್, ಥ್ಯಾಂಕ್ ಯು. ಗಾಯ್ಸ್ ಒಳಗಡೆ ಬಿಡಲ್ಲ. ಬಂದಿದ್ದಕ್ಕೆ ಆಚೆಯಿಂದನೇ ಇಷ್ಟೇ ನೋಡ್ಕೊಂಡು ಹೋಗ್ಬೇಕು. ನೀವೇ ಕೇಳಿಸ್ಕೊಂಡ್ರಲ್ಲ ನೋಡಿ ಗಾರ್ಡನು. ಅಧಿವೇಶನ ನಡೆಸ್ತಾ ಇದಾರಂತ. ಇವಾಗಲೇ ನಾಳೆ ನಡೆಸಿದ್ರೆ ಆಗ್ತಾ ಇರಲಿಲ್ಲ. ಇವತ್ತು ನಾನು ಬಂದಿದ್ದೀನಿ. ಓಕೆ. ಏನೋ ಟೈಮ್ ಕೊಡ್ಬೇಕು, ಏನೋ ಡೇಟ್ ಕೊಡ್ಬೇಕು. ಆದರೆ ನಾನು ಒಂದು ಹೇಳೋದೇನು ಗೊತ್ತಾ, ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಅಷ್ಟು ದೊಡ್ಡದಾಗಲ್ಲಿ ಹಾಕಿದ್ದಾರೆ ಗೈಸ್. ಅವ್ರಿಗೆಲ್ಲದು ಮಾಡ್ತಾವ್ರಂತ ನಿಮ್ಗೆ ಅನಿಸಿದ್ರೆ ಹೇಳಿ, ನನಗೆ ಕಮೆಂಟ್ಸಲ್ಲಿ ಹೇಳಿ. ಚರಣ್ ಏನಾದ್ರು ಬೇಕಾ ತಿನ್ನಕ್ಕೆ? ಜಾಮೂನ್ ಬೇಕಂತೆ. ಬಾರ್ಲಾ ನಿಂಗೆ ಮಾಡ್ಕೊಡ್ತೀನಿ ಬರ್ತಾರೆ.
ಇದು ವಿಧಾನಸೌಧ ನೀವು ನೋಡ್ತಾ ಇರೋದು. ಆ ಕಡೆ ಇರೋದು ವಿಕಾಸ್ ಸೌಧ. ಎಲ್ಲ ಸೌಧಗಳಿದ್ರೆ ಏನಂತ ಫೆಸಿಲಿಟಿ ಕರೆಕ್ಟಾಗಿರ್ಬೇಕಲ್ವ. ಹೇಳೋದೇ ಒಂದು ಮಾಡೋದೇ ಒಂದು. ನಮ್ಮ ಸಮಾಜ, ನಮ್ಮ ರಾಜಕಾರಣಿಗಳು ಓಟ್ ಹಾಕೋಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಓಟ್ ಹಾಕಿ. ಯಾರಿಗೆ ಹಾಕ್ತಾ ಇದ್ದೀವಿ, ಏನು ಹಾಕ್ತಾ ಇದ್ದೀವಿ, 5 ವರ್ಷ ಅವ್ರ ಕೈಗೆ ನಾವು ಕೊಡ್ತಾ ಇದ್ವಿ. ನೋಡಿ ಈ ಥರ ಗಾಡಿಯಲ್ಲಿ ಜುಮ್ ಅಂತ ಅವ್ರು ಓಡಾಡ್ತಾರೆ, ನಾವು ಮಾತ್ರ ಕಾಲಲ್ಲಿ ನಡ್ಕೊಂಡು ಹೋಗ್ಬೇಕು. ಅದೇ ವಿಕಾಸ್ ಸೌಧ ಗೈಸ್. ಅದು ನೆನ್ನೆ ಎಲ್ಲ ಒಳಗಡೆ ಅಲೋ ಮಾಡಿದ್ರಂತೆ. ಬಟ್ ನಾನು ವಿಧಾನಸೌಧನ 2 ಸತಿ ನಾನು ಆಲ್ರೆಡಿ ಒಳಗಡೆ ಹೋಗಿ ನೋಡಿದ್ದೀನಿ. ಸ್ಪೋರ್ಟ್ಸ್ ಆ್ಯಂಡ್ ಗೈಡ್ಸಲ್ಲಿ ನಾನು ಇದ್ದೆ ಫಸ್ಟು. ನನ್ನ ಸ್ಕೂಲ್ ಕಡೆಯಿಂದ ನಾನು ಆಲ್ರೆಡಿ ವಿಸಿಟ್ ಮಾಡಿದ್ದೀನಿ. ನಮ್ಮ ಮೈಕ್ಳು ವಿಸಿಟ್ ಮಾಡಿರಲಿಲ್ಲ, ಸೊ ಹಾಗಾಗಿ ಕರ್ಕೊಂಬಂದಿದ್ದೆ. ಅನ್ಫಾರ್ಚುನೇಟ್ಲಿ ಇಲ್ಲ. ಸರ್ ಇನ್ನೊಂದ್ಸತಿ ಹೇಳ ಫ್ರೆಂಡ್ಸ್. ಗಾಂಧಿ ತಾತ ಯಾಕೆ ತೂಗುಡಿಸ್ತಾವನೆ ಅಂತವನೇ ಫ್ರೆಂಡ್ಸ್. ಸುಮ್ಮನೆ ಇರೋಲ್ಲ. ನಮ್ಮ ದೇಶದ ಪಿತಾಮಹನ ಹೀಯಾಳಿಸ್ತಾವ್ರೆ ಫ್ರೆಂಡ್ಸ್. ತೂಗುಡಿಸ್ತಾವನೆ ಗೀಗಿಡಿಸ್ತಾವನೆ ಅಂತ ಹೇಳಿ ಧ್ಯಾನ ಮಾಡ್ತಾರೆ. ಫ್ರೆಂಡ್ಸ್ ನೋಡಿ ನಮ್ಮ ರಂಗಣ್ಣಂದು ನೋಡ್ರಿ ಹೆಂಗೈತೆ. ಬಂದ್ಬಿಟ್ಟವ್ರು ಆಲ್ರೆಡಿ ಇಲ್ಲಿಗೆ. ಪ್ಲೇಸ್ ಮಾತ್ರ ಮಸ್ತಾಗಿದೆ. ದೊಡ್ಡ ವಿಧಾನಸೌಧನ ಕಟ್ಸಿದವ್ರು ಇವರೇ ನೋಡಿ, ಕೆಂಗಲ್ ಹನುಮಂತಯ್ಯನ ಅವರು. ಈ ವಿಧಾನಸೌಧನ ಕೈದಿಗಳ ಕೈಯಲ್ಲಿ ಕಟ್ಸಿರೋದು. ಎಷ್ಟು ಕಾರ್ ನಿಂತಾವೋ ನಾವು ಕಟ್ತಾರ ಟ್ಯಾಕ್ಸ್ ಎಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು. ಏನ್ ಚರಣ್? ಪಾಪ ನಮ್ಮ ಚರಣನ್ಗೆ ಒಳಗೆ ಹೋಗ್ಬೇಕಂತ ಆಸೆ. ನೋಡಿದ್ರೆ ಒಳಗೆ ಬಿಡ್ತಾ ಇಲ್ಲ. ನಾನು 2-3 ಸತಿ ನೋಡಿದ್ದೀನಿ, ಸೊ ನನಗೆ ನೋಡೋ ಆಸೆ ಇಲ್ಲ. ನಾನು 2-3 ಸತಿ ನೋಡಿ ಬರೀ ಹುಡುಗಿರ ಹತ್ರ ಹೋಗ್ತಾ ಇಲ್ಲ ಗೈಸ್. ಅಲ್ಲಿ ಕೇಳಕ್ಕೆ ಆಗ್ತಿಲ್ಲ ಅಂದ್ರೆ ನೀನ್ ಮಾಡೋ, ಅವ್ರಿಗೋಗಿರ ಕೇಳ್ತೀವಿ. ವ್ಯೂ ಮಾತ್ರ ಸಕ್ಕದಾಗಿದೆ ನೋಡಿ. 100 ವರ್ಷ ಹಳೇದಾ ಇದು ಬಿಲ್ಡಿಂಗು? ಹೌದಾ? ಇಡಿ ನೋಡಿ, ಕೊನೆಗೂ ಟವರ್ ಹಿಡಿತಾವನೆ ನಮ್ ಚರಣ. ಏ ನಿನ್ ಕೆಲ್ಸ ನೀ ಮಾಡ್ಲಾ ಫಸ್ಟ್. ಅಲ್ಲಿ ಇಲ್ಲಿ ಯಾವಾಗ ನೋಡಿದ್ರೆ ಬರೀ ಇಲ್ತಾವ. ಹೌದಾ? ಏನೋ ಇಟ್ಟವ್ರ ಇಲ್ಲಿ ಮುಖ್ಯಮಂತ್ರಿ. ನಂದು ಮಾಡ್ರ ಅದ್ರಲ್ಲಿ ಹಂಗೆ. ಏನೋ 200 ರೂಪಾಯಿ? ಏನ್ ನನ್ ಮಕ್ಳು ಅವರೇ ಫ್ರೀ ಬಿಡ್ತಾವ್ರಿ, ನೀವು 200 ರೂಪಾಯಿ ಚಾರ್ಜ್ ಮಾಡ್ತೀರಾ? ಏನಂದ್ರೆ ಕರ್ನಾಟಕವನ್ನ ಆ್ಯಪ್ ಡೌನ್ಲೋಡ್ ಮಾಡ್ಬೇಕಂತೆ. ಇಬ್ಬರದು ಐಫೋನ್ ಇದೆ, ನಮ್ಮ ಫೋನಲ್ಲಿ ಅದು ಆ್ಯಪೇ ಇಲ್ಲ. ಐಫೋನ್ ತಗೊಳಕ್ ಮುಂಚೆ 100 ಸತಿ ಯೋಚನೆ ಮಾಡ್ರಿ ಎಲ್ಲೆಲ್ಲಿ ಕೈ ಕೊಡ್ತದೆ ಅಂದ್ರೆ. ಒಳಗೆ ಹೋಗಕ್ಕಾಗ್ತಾ ಇಲ್ಲ. ಈ ನನ್ನ ಮಕ್ಳ ಹತ್ರ ಆಂಡ್ರಾಯ್ಡ್ ಇದೆ, ಚೆನ್ನಾಗಿ ಬುಕ್ ಮಾಡ್ಕೊಂಡು ಹೋಗ್ತಾವ್ರು ನೋಡ್ರಿ. 10 ರೂಪಾಯಿ ಕೊಡ್ತೀನಿ, ಒಂದು ಟಿಕೆಟ್ ಕೊಡ್ತೀರೇನ್ರೋ? ಮಗ ಹೇಳ್ರಪ್ಪ, ನಂಬರ್ ಐತೆ, ಫೋನ್ ಮಾಡ್ಲಾ? ಅದೇ ತಾನೇ ಲಾಸ್ಟ್ 96 ಪಿನ್ ಕೋಡಾ? 506667. ಸರ್ಕಾರದ ಕೆಲಸ, ದೇವರ ಕೆಲಸ ಹೆಸರಿಗೆ ಮಾತ್ರ. ನನ್ನ ಇಬ್ರು ಫ್ರೆಂಡ್ಸ್ ಒಳಗಡೆ ಹೋಗವ್ರೆ ವಿಧಾನಸೌಧ ನೋಡೋಕ್ಕೆ. ನನಗೆ ಪಾಸ್ ಸಿಕ್ಕಿಲ್ಲ ಗೈಸ್, ನಾನು ಆಚೆನೇ ಇದ್ದೀನಿ. ಬಿಕಾಸ್ ನಾನು 2-3 ಸತಿ ನೋಡಿರೋದ್ರಿಂದ ತಿರ್ಗಾ ಒಳಗಡೆ ನೋಡೋ ಅಷ್ಟು ಆಸೆ ನನಗಿಲ್ಲ. ಏನಿರ್ತದೆ ತಿರ್ಗಾ ಒಳಗೆ. ದೊಡ್ಡದಾಗಿ ಕಿಸಿತೀವಿ ಅಂತ ಹೋದ್ರು, ನೋಡಿದ್ರೆ ಅವ್ರದ್ದು ಏನಾಗೈತ, ಪಾಸೇ ಸಿಕ್ಕಿಲ್ಲ ಅವ್ರಿಗೆ. ಅವನೆಲ್ಲಿ ಹೋದ ಇನ್ನೊಬ್ಬ? ಅವನೆಲ್ಲ ಇನ್ನೊಬ್ಬ? ಬಾ ಅವನ ಹತ್ರ ಹೋಗೋಣ. ಏನ್ ನಿಲ್ಸ್ಬಿಟ್ಟಾರ ತಿನ್ನೋದೆ. ಚರಣ್ ಕುಡಿಯಲ್ಲ ನೀನು? ಗೋಲಿ ಸೋಡಾ ನಾನು ಕುಡಿತೀನಿ. ಊಟ ಮಾಡಿಲ್ಲ, ಖಾಲಿ ಹೊಟ್ಟೆಲ್ಲೇ ಕುಡಿತೀನಿ ನಾನು. ಹಂಗೆ ನನ್ನ ಸ್ಟೈಲ್ ಅದು. ಏನು ತಗೊಂಡಾರ? ಐಸ್ ಕ್ರೀಮ್.
ಬ್ರೋ ಮಸಾಲ ಕಡಿಮೆ ಇರೋದು ನನಗೆ ಕೊಡಿ. ಮಸಾಲ ಕಡಿಮೆ ಇರೋದು ಜಾಸ್ತಿ ಇರೋದು ಬೇಡ ನನಗೆ. ನೀನು ಐಸ್ ಕ್ರೀಮ್ ತಗೊಂಡೇನಾ? ಖಾಲಿ ಹೊಟ್ಟೆಲಿ ಕುಡಿಬಾರ್ದಾ? ಹೇಳ. ಚೆನ್ನಾಗೈತನಾ? ನಾನು ಟೇಸ್ಟ್ ವಾಟರ್ ಬಾಟ್ಲ್ ಎಲ್ಲ ಬಿದ್ದುಬಿಡು. ಗೈಸ್ ನಾನು CM ಆಗ್ತೀನಿ ಅಂದರೆ ಯಾರು ನಂಬ್ತಾ ಇಲ್ಲ. ಅವ್ನು ಒಳಗೆ ಹೋಗಿಲ್ಲ ಅಂತ ಸಖತ್ ಬೇಜಾರಿದೆ. ನಾನು CM ಆದಮೇಲೆ ನಿನಗೆ ನನ್ನ ಸೀಟೇ ಬಿಟ್ಕೊಡ್ತೀನಿ ಗುರು. ಅರ್ಧ ಗಂಟೆ ಕುಂತ್ಕೊಂಡು ಎದ್ದರು ಅಂತ. ಹೋಗೋಣ ಬರ್ರಿ ಆಚೆ. ಶಂಕರ್ ಬಾ. ಇವಾಗ ಏರ್ಟೆಲ್ ಅವ್ರದ್ದು ಏನಕ್ಕೆ ಹೋಗ್ತಾ ಇದ್ದೆ ನೀನು? ಇವಾಗ ನೀನು ಒಳಗೆ ಹೋಗ್ಲೇಬೇಕು, ನೋಡ್ಲೇಬೇಕು. ಹೈಕೋರ್ಟ್ಗೆ ಹೋಗೋಣ ಬಾ. ಅಲ್ಲಿ ನ್ಯಾಯ ಕೇಳೋದೈತೆ. ಯಾಕೆ ಇಷ್ಟೊತ್ತಿಗೆ ಕ್ಲೋಸ್ ಮಾಡ್ಯಾರೆ ಅಂತ. ಏನು ಇವತ್ತೇನು ಅನ್ನಲ್ಲ ಯಾರು ಹೊಡೆಯಲ್ಲ. ಬಾರಲ್ಲ ಹೋಗೋಣ. ಹಾಂ ಗೈಸ್ ಅಷ್ಟೇ ಬಂದಿದ್ದು. ವಿಧಾನಸೌಧನ ನೋಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೆಂಗಿತ್ತು? ಸೂಪರ್, ಚೆನ್ನಾಗಿತ್ತಾ? ಇದು ಸಿದ್ದರಾಮಯ್ಯ ನಾನು ನೋಡಿದ್ರ ಅಷ್ಟೇ. ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ತಾ ಇರಿ. ಬಾಯ್ ಬಾಯ್.